ಅವ್ರು ಮಾಡಿಲ್ಲ ಅಂತ ಹೇಳ್ತಿದಾರಲ್ರಿ. ಸರಿ, ಹಾರಿಕಾನ ವಿನ್ನರ್ ಆಗಿ ಅನೌನ್ಸ್ ಮಾಡಿ ಅವಳಿಗೆ ಪ್ರೈಸ್ ಮನಿ ಕೊಡಿ. ಸಾರಿ ಮೇಡಮ್, ರೂಲ್ಸ್ ಪ್ರಕಾರ ನೀವೇ ವಿನ್ನರ್. ನಿಮಗೆ ಪ್ರೈಸ್ ಮನಿ ಕೊಡ್ತೀವಿ. ಅವಳೆ ಕೊಡು ಅಂತ ಹೇಳ್ತಿದ್ದಾಳಲ್ಲ, ಕೊಡ್ಬೋದ್ ತಾನೆ? ನಿಮ್ಗೇನ್ ಕಷ್ಟ ಕೊಡಕ್ಕೆ? ವಿನ್ನರ್ಗೆ ಪ್ರೈಸ್ ಮನಿ ಕೊಡೋದು ನಮ್ ಪಾಲಿಸಿ, ಲೂಸರ್ಸ್ಗೆ ಕೊಡಲ್ಲ. ನಾನು ಲೂಸರ್ ಅಲ್ಲ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಾರಿ ಮೇಡಮ್, ನೀವು ಲೂಸರ್ಸ್ ಅಲ್ಲ, ಆದ್ರೆ ವಿನ್ನರ್ ಮಾತ್ರ ವಸುಂಧರಾ ಅವರೇ. ಗೇಮ್ ವಿನ್ನರ್ ಮಿಸಸ್ ವಸುಂಧರಾ ಅವರು. ತಗೊಳ್ಳಿ ಅಮ್ಮ, 50,000 ಪ್ರೈಸ್ ಮನಿ. ಹಾರಿಕಾ ನಿಂತ್ಕೋ, ಹಾರಿಕಾ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಹಾರಿಕಾ ನಿಂತ್ಕೋ, ಕಾಲ್ ನೋಯ್ತಾ ಇದೆ, ನಿಂತ್ಕೊಳೆ. ನಿಮ್ಮ ಅತ್ತಿಗೆ ಏನ್ ಮಾಡಿದ್ರು ಅಂತ ನೋಡಿದ್ಯಲ್ಲ ಅಖಿಲ್? ಏನೋ ತಪ್ಪು ಮಾಡಿಲ್ವಾ? ಇದಕ್ಕೆನಾ ನಮ್ಮನ್ನ ಪಿಕ್ನಿಕ್ ಕರ್ಕೊಂಡ್ ಬಂದಿದ್ದು? ನನ್ನಿಂದ ನೀನ್ ಕೆಳಗ್ ಬಿದ್ದೆ, ಅದಕ್ಕೆ ಸಾರಿ ಹಾರಿಕಾ, ಎಕ್ಸ್ಟ್ರೀಮ್ಲಿ ಸಾರಿ. ವಸು, ಅರ್ಧ ಗಂಟೆಲಿ 50,000 ಹೇಗ್ ಕೊಡ್ತೀಯ ವಸು? ಆಟದಲ್ಲಿ ಗೆದ್ದು ಆ ಪ್ರೈಸ್ ದುಡ್ಡು ಕೊಡ್ತೀನಕ್ಕ. ನೀನೇ ಗೆಲ್ತೀಯ ಅನ್ನೋ ಗ್ಯಾರಂಟಿ ಏನ್ ವಸು? ಪಾಪ, ಅವ್ರಿಗೆ ಸುಮ್ನೆ ಆಸೆ ಹುಟ್ಟಿಸ್ಬಿಟ್ಟೆ. ನೀನ್ ಸೋತೋದ್ರೆ? ಸಂಕಲ್ಪ ಒಳ್ಳೇದಾಗಿದ್ರೆ ಆ ದೇವ್ರೆ ನನಗ್ ಸಹಾಯ ಮಾಡ್ತಾನಕ್ಕ. ಖಂಡಿತ ನಾನೇ ಗೆಲ್ಲೋದು, ನೀವ್ ನೋಡ್ತೀರಿ. ನಡಿಯಕ್ಕ. ಅಮ್ಮ ಅಮ್ಮ ಬಂದ್ರಮ್ಮ? ತಗೊಳ್ಳಿ ಅಮ್ಮ, 50,000. ತುಂಬಾ ಉಪಕಾರ ಆಯ್ತಮ್ಮ. ಅಯ್ಯೋ ಬೇಡ. ಏನಮ್ಮ ಇದು? ನಾನು ಕೂಡ ಒಂದು ತಾಯಿನೇ. ಮಗುಗೆ ತೊಂದರೆ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನನಗೂ ಗೊತ್ತು. ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಮ್ಮ. ಹುಷಾರು.
ಬರ್ತೀನಮ್ಮ. ಅವಾಗಲ್ಲ ಬಸ್ಸು, ಈಗ ನಿಜವಾಗ್ಲೂ ನೀನ್ ಗೆದ್ದೆ. ಹ್ಯಾಟ್ಸ್ ಆಫ್ ಕಣಮ್ಮ. ವಸುಗೆ ಮೊದ್ಲೇ ಆಟ ಆಡೋದ್ ಇಷ್ಟ ಇಲ್ಲ. ಆ ಪಾಪು ಬಗ್ಗೆ ಗೊತ್ತಾದ್ಮೇಲೆ ಹಠ ಹಿಡಿದು ಆಟ ಆಡಿದ್ಲು. ಯಾರಿಗೂ ದಾನ ಮಾಡಕ್ಕೋಸ್ಕರ ಹತ್ರ ಇರೋರ್ನೇ ಸೋಲ್ಸುದ್ರಲ್ಲ. ವಸು ಅಕ್ಕಂಗೆ ನನಗಿಂತ ಬೆಗ್ಗರೆ ಹೆಚ್ಚಾದ್ಲು ಆಂಟಿ. ಅವಳನ್ನ ಕಾಪಾಡೋದಕ್ಕೋಸ್ಕರ ನನಗೆ ಅವಮಾನ ಮಾಡಿದ್ರು. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಹಳೇ ಗಾದೆ ಇದೆ. ಅಕ್ಕ, ಆಫೀಸ್ ಫೈಲ್ಸ್ನ ಸ್ವಲ್ಪ ನೋಡ್ಬೇಕು. ಇವತ್ ನೀನೇ ಅಡ್ಗೆ ಮಾಡ್ತೀಯಾ? ಇದೆಲ್ಲ ಕೇಳ್ಬೇಕಾ ವಸು? ನೀನ್ ಹೋಗಿ ಕೆಲ್ಸ ಮಾಡ್ಕೋ. ಹಾರಿಕಾ, ಅಡ್ಗೆ ಮಾಡ್ಬೇಕು. ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡ್ತೀಯಾ? ಏನಾಯ್ತು ಹಾರಿಕಾ? ಏನಾಯ್ತು ಅಂತ ನಿಮಗ್ ಗೊತ್ತಿಲ್ವಾ? ರೆಸಾರ್ಟ್ ಅಲ್ಲಿ ಹಾರಿಕಾಗೆ ಅವಮಾನ ಆಯ್ತು, ಅನ್ಯಾಯ ಕೂಡ ಆಯ್ತು. ಇವಳಿಗ್ ಬರ್ಬೇಕಾಗಿರೋ ಪ್ರೈಸ್ ಮನಿ ವಸು ಇನ್ಯಾರಿಗೋ ದಾನ ಮಾಡಿದ್ಲು. ವಸು ಮಾಡಿದ್ದು ಒಳ್ಳೆ ಕೆಲ್ಸ ಅಲ್ವೇನೆ? ಅದಕ್ಕೆ ಹಾರಿಕಾ ಕೋಪ ಮಾಡ್ಕೋಬೇಕು? ನನ್ ಗೇಮ್ ನಲ್ಲಿ ಸೋಲಿಲ್ಲ ಭಾವ. ಬೇಕು ಅಂತಾನೆ ವಸು ಅಕ್ಕ ನನ್ನ ಸೋಲ್ಸಿದ್ದು. ನನಗೆ ಇನ್ಸಲ್ಟ್ ಆಯ್ತು. ಹಾರಿಕಾ, ಕ್ರೀಡೆನ ಕ್ರೀಡಾ ಸ್ಫೂರ್ತಿಯಿಂದ ತಗೋಬೇಕು. ಎಲ್ರೂ ಸ್ವಲ್ಪ ಹೊತ್ತು ಆರಾಮಾಗಿರ್ಲಿ ಅಂತ ಪಿಕ್ನಿಕ್ ಹೋಗಿದ್ದೆ ಹೊರತು ಈ ಸೋಲು ಗೆಲುವಿಗೋಸ್ಕರ ಅಲ್ಲ ಅಲ್ವಾ? ಹಾಗಿದ್ದಾಗ ವಸು ಯಾಕೆ ಗೆಲ್ಬೇಕಾಗಿತ್ತು? ಹಾರಿಕಾನೆ ಗೆಲ್ಲಿಸ್ಬೋದಿತ್ತಲ್ಲ. ಆ ದುಡ್ಡು ಹಾರಿಕಾಗ್ ಸಿಗ್ತಾ ಇತ್ತಲ್ವಾ? ಸೋತೋದೆ ಅಂತ ಬೇಜಾರ, ಇಲ್ಲ ದುಡ್ಡು ಬಂದಿಲ್ಲ ಅಂತ ಬೇಜಾರ? ಹೌದಕ್ಕ, ನನ್ಗೆ ಎರಡನೇದಕ್ಕೆ ಬೇಜಾರು. ನಾನು ಗೆಲ್ಬೇಕಿತ್ತು, ಸೋತೋದೆ. ಆ ದುಡ್ಡು ನನಗ್ ಬರುತ್ತೆ ಅನ್ಕೊಂಡಿದ್ದೆ, ಬರ್ಲಿಲ್ಲ. ಆ ದುಡ್ಡು ನಮಗಿಂತ ಅವ್ರಿಗೆ ತುಂಬಾ ಅವಶ್ಯಕತೆ ಇತ್ತು ಹಾರಿಕಾ, ಅದಕ್ಕೆ ಅವ್ರಿಗೆ ಕೊಟ್ಟೆ. ಹೌದಂತೆ, ನಾವು ಕೋಟ್ಯಾಧೀಶ್ವರರು 1,000 ಲಕ್ಷಕ್ಕೆ ಲಕ್ಷ ದಾನ ಮಾಡ್ತೀವಿ. ಮನೇಲಿ ತಿನ್ನಕ್ಕೆ ಗತಿ ಇಲ್ಲ, ಅದ್ರಲ್ಲಿ ದಾನ ಬೇರೆ. ದಾನ ಮಾಡ್ಬೇಕು ಅಂದ್ರೆ ಒಳ್ಳೆ ಮನ್ಸಿರ್ಬೇಕು ಅತ್ತೆ. ಹಿಂದೆ ಆಸ್ತಿನೂ ಇರ್ಬೇಕು ಭಾವ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರ ತೋರಿಸು ಬಾಸ್. ಸ್ಟಾಪ್ ಇಟ್ ಹಾರಿಕಾ. ನೀನೇನ್ ಬೊಗಳ್ತಿದ್ಯ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಯಾರನ್ನ ಬಾಸ್ ಅಂತಿದ್ಯಾ? ನಮ್ಮ ಅಭಿಯಣ್ಣ ನಿನ್ಗೆ ಬಾಸ್ ತರ ಕಾಣ್ತಿದಾರ? ವಸು ಅದಕ್ಕೆ ನಿನ್ ಮೇಲೆ ಅಧಿಕಾರ ಚಲಾಯಿಸ್ತಿದಾರ? ಏನ್ ಮಾತಾಡ್ತಿದ್ಯಾ? ಆಸ್ತಿ ಕಳ್ಕೊಂಡು ನಾವು ಬೀದಿಗೆ ಬಿದ್ದಾಗ ನಿಮ್ಮ ಅಪ್ಪ ಅಮ್ಮ ಅಲ್ಲ ನಮ್ಮನ್ನು ಕಾಪಾಡಿದ್ದು. ಈ ಅಣ್ಣ ಅತ್ತಿಗೆನೆ ನಮ್ಮನ್ನ ಮನೆಗೆ ಸೇರಿಸ್ಕೊಂಡ್ರು, ಮನೇಲಿ ಇಟ್ಕೊಂಡು ಊಟ ಹಾಕಿದ್ರು.